ಲೋಡ್ ಮಾಡಿ ಹೊರಟಾಗಿಂದ ಇದು 3ನೇ ಸತಿನಾ ಡೀಸೆಲ್ ಹಾಕ್ಸ್ತಾ ಇರೋದು. 5,000 ಒಂದು ಫುಲ್ ಟ್ಯಾಂಕು, 1 2 3 4ನೇ ಸತಿ ಹಾಕ್ಸ್ತಾರೆ ಇದು ಡೀಸೆಲ್. 5,000 ಒಂತವ 2 ಫುಲ್ ಟ್ಯಾಂಕು, ಇವಾಗ 10,000ಕ್ಕೆ ಹಾಕ್ಸ್ಬೇಕು. ಇಲ್ಲಿ ಡೀಸೆಲ್ ರೇಟು ಪ್ರೈಸ್ ಎಷ್ಟಿದೆ ನೋಡೋಣ. ಡೀಸೆಲ್ ಐತೆ ನೋಡೋಣ, ಇರಲ್ವಾ ಕೇಳಿ ನೋಡು ಅವ್ನಿಗೆ ಎಲ್ಲ ಬೇಕಾಡಿ ಅಂತ. 10 9,999 ಅಲ್ಲ. ಸೊ ಇಲ್ಲಿ ಡೀಸೆಲ್ ಪ್ರೈಸ್ ಬಂದು 92 रुपीसು. ಡಲ್ ದೀಜಿಯೇ 92 रुपीस 66 पैसे ಇದೆ. 831 9,999 10,000 का 1 रुपये ಅಣ್ಣ ₹1 ಕಮ್ಮಿ ಹೇಳ್ಬಿಟ್ಟು ಇಷ್ಟೊಂದು ಈ ಪಾರ್ಟಿ ಕನ್ಫ್ಯೂಸ್ ಮಾಡ್ಬಿಟ್ಟಿದ್ದಿಲ್ಲ ಹೇಳೋರು. ओके 9,999 का 90 पैसा हो गया. 10 पैसा कमी है, 10 पैसा कमी. हाँ डालो 10 पैसा ಕಮ್ಮಿ ಹಾಕಿದ್ದು ನಾನು. 00 आना है लास्ट. 90 पैसा बोले 00 कैंसिल करो. 9,999 का तो वो 9,999 तो हाँ सही है. हाँ जीरो देखोगी. ಏನೋ ಕಸರತ್ತೆಲ್ಲ ಮಾಡ್ತಾ ಇದೆಯಾ ಬಾಡಿ ಬಿಲ್ಡ್ರು. ಬನ್ನಿನ ಹಾಕೊಬಿಟ್ರೆ ಹೆದರ್ಕ ಹೊಡ್ಬೇಕಾ? ಎಲ್ಲಿಗೆ ಬಂದಿರೋದು ಗೊತ್ತು ತಾನೆ. ಬುಟ್ಟು ಹೊಂಟೋಗ್ಬಿಡ್ತೀನಿ ಇಲ್ಲೇನೆ. ನನಗೆ ಗೊತ್ತಾಗಲ್ಲ ಬರೋಕ್ಕೆ. ಹೆಂಗೆ ಬತ್ತೀಯಾ? ಅಮೌಂಟ್ ಸುಮ್ಮನೆ ಫೋನ್ ಹಾಕಿದ್ರೆ ಆಗ್ತದೆ. ಯಾವ ಟ್ರೈನ್ ಬರ್ತೀನಿ. ದುಡ್ಡಲ್ಲಿ ಬರೋದಲ್ಲ, ಇಲ್ಲಿಂದ ರೂಟ್ ಗೊತ್ತಾಗಬೇಕಲ್ಲ ನಿಮಗೆ. ಕಲ್ಕತ್ತಾ ಹಾಂ ಫ್ಲೈಟ್. ಅಲ್ಲಿ ಫ್ಲೈಟ್ ಹೋಗೋದು ಗೊತ್ತಾಗಬೇಕಲ್ಲ ಕೋಲ್ಕತ್ತಾದಲ್ಲಿ. ಆಯ್ತು ಗೊತ್ತಾಯ್ತು. ಭಾಷೆ ಬರಲ್ಲ ಅಂದರೆ ತಲೆಯಲ್ಲಿ ಐಡಿಯಾ ಇರಲ್ವಾ? ತಲೆಯಲ್ಲಿ ಐಡಿಯಾ ಇರಲಿ. ನಿಮ್ಮ ಭಾಷೆನೇ ಮಾತಾಡೋಕೆ ಬಂದಿಲ್ಲ ಅಂದರೆ ಏನು ಕೇಳಿ ಏನು ಪ್ರಯೋಜನ? ಏನಂತ ಕೇಳ್ತೀಯಾ? ಏನಂತ ಕೇಳ್ತೀಯಾ? ನಾನು ಏನೋ ಮ್ಯಾನೇಜ್ ಮಾಡ್ಕೊಂಡು ಬರ್ತೀನಿ. ಹೆಂಗೆ ಮ್ಯಾನೇಜ್ ಮಾಡ್ತೀಯಾ? ಐಡಿಯಾ ಅಲ್ಲ. ನನಗೆ ಇವಾಗ ಸಿಂಪಲಾಗಿ ಹೇಳು ಹೆಂಗೆ ಮ್ಯಾನೇಜ್ ಮಾಡ್ತೀಯ ಅಂತ. ನಿನಗೆ ಅವ್ರ ಭಾಷೆ ಬರಲ್ಲ, ಹೆಂಗೆ ಮ್ಯಾನೇಜ್ ಮಾಡ್ತೀಯ ಹೇಳು. ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊಂತೀನಿ. ಅದು ಆಮೇಲೆ ಹಿಂಗೆ ಹೇಳ್ತೀಯಾ? ಹಿಂಗೆ ಹೇಳ್ತೀಯಾ? ಇದು ಏನು ಕರ್ನಾಟಕ ಗಾಡಿ ಬರಲ್ವಾ? ಕರ್ನಾಟಕ ಗಾಡಿ ನೀನು ಬರೋವರೆಗೂ ಕಾಯ್ಕೊಂಡು ಕೂತ್ಕೊಂಡಿರ್ತೀಯ ನೀನು. ಯಾರು ನೀನು ದಿನಕ್ಕೆ 10,000 ಗಾಡಿ ಹೋಗ್ತವೆ. ಅಣ್ಣ 5,000 ರೂಪಾಯಿ ಒಂದು ಗಾಡಿ ಕಾಣಿಸ್ತೇವೆ ರೋಡಲ್ಲಿ. ಅಣ್ಣ 5,000 ಕೊಡ್ತೀನಿ ಕರ್ಕೊಂಡು ಹೋಗೋಣ. ಯಾರು ಅಲ್ಲ ಅಣ್ಣ, ಒಂದು ಈ ನನ್ನ ಮಗನ ನಾವು ಫ್ರೀಯಾಗಿ ಕರ್ಕೊಂಬಿಟ್ಟು ಅದಿಂದನೇ ಬರ. ಅದು ಊಟ ಕೊಡ್ಸ್ಕೊಂಡು ನಿನಗಿರ್ಬೇಕಾಯ್ತು. ಇರು, ನಮಗೆ ಮೈಕೈ ನೋವಾಯ್ತದೆ, ನಿದ್ದೆ ಮಾಡೋಕ್ಕಾಗಲ್ಲ. ಅದೇನು 100 ಕಿಲೋಮೀಟ್ರ್ 200 ಕಿಲೋಮೀಟ್ರಾ? 2,500 ಕಿಲೋಮೀಟ್ರು. ಕರುಣೆ ಕರುಣೆ. ಕರುಣಾಮಯಿ. ಓಕೆ ಅಣ್ಣ ಮೂಕ ಆಗ್ಬಿಟ್ಟು ಹೆಂಗೆ ಕೇಳ್ಕೊಂಬರ್ಬೋದು? ನಿನ್ಗೆ ಅವ್ರ ಭಾಷೆ ಬರೋಲ್ಲ, ಹೆಂಗೆ ಕೇಳ್ಕೊಂಬರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಂಗ್ಲೀಷಲ್ಲಿ ಬರೆಯೋದು ಕರ್ನಾಟಕ ಇಂಗ್ಲೀಷ್ ಬರ್ತದಾ? ಬರಿತೀನಿ. ಬರೀತ್ಯಾ? ಇಂಗ್ಲೀಷ್ ಬರೆಯೋಕೆ ಬರ್ತದಾ? ಏನಂತ ಬರೀತ್ಯಾ? ಗೋ ಟು ಫ್ಲೈಟ್. ಹುಡುಗ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಯಾರಾದರೂ ಹಿಂದಿ ಮಾತಾಡೋಲ್ವಾ? ಫೋನ್ ಮಾಡೋದು, ಅವ್ರ ಕೈ ಕೊಡೋದು, ಅವ್ರು ಹಿಂಗೆ ಅಂತ ಹೇಳ್ತಾರ. ಅವಾಗ ಹೇಳ್ತಾರೆ ಅವರು. ಓಹ್ ಹಂಗೆ. ಹಾಂ ಟ್ಯಾಕ್ಸಿ ಇದಾವ ಇಲ್ಲಿ? ಟ್ಯಾಕ್ಸಿ टैक्सी है क्या भाई? टैक्सी 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 मिलता है इधर? ऑटो 4 व्हीलर है? ऑटो मिलेगा ऑटो. कोलकाता कितना किलोमीटर? 350 ಕಿಲೋಮೀಟ್ರು. ಸಿಟಿ ಸೆಂಟ್ರಲ್ ಹೇಳ್ತಾ ಇರೋದು ಅವರು. पूरा सिटी में 350 ವೆಸ್ಟ್ ಬೆಂಗಾಲ್ ಬಾರ್ಡರ್
120 किलोमीटर 120 किलोमीटर LNT बॉर्डर लखनऊ बॉर्डर है क्या नहीं है बॉर्डर है कोलकाता बॉर्डर ಇದೆ ಚೆಕ್ ಪೋಸ್ಟ್ ಬಾರ್ಡರ್ ಚೆಕ್ ಪೋಸ್ಟ್ ಐತೆ ಅಂತ ಹೇಳ್ತಾವ್ರೆ ಅಲ್ಲಿ ಹೋಗ್ಬೇಕಂತ ನೋಡ್ಕೊಂಡು जैसे आंध्र का बॉर्डर है जैसे बंगाल का बॉर्डर है नहीं उड़ीसा खत्म ये 52B 3595 डालो बस 95 ಟೋಟಲ್ ಎಲ್ಲಣ್ಣ ಇದೆಲ್ಲ ಕಳಿಸ್ಬಿಟ್ಟವ್ರು ಅವರು 9,999 ರೂಪಾಯಿಗೆ 108 ಲೀಟ್ರ್ ಬಂದಿದೆ 9 ml ಕಮ್ಮಿ ಇದೆ 9 ml ಕಮ್ಮಿ ಇದೆ 92.66 ರುಪೀಸ್ ಪರ್ ಲೀಟರ್ ಡೀಸೆಲ್ ಇರೋದು ಬೆಲೆ ಇಲ್ಲಿ ಎಲ್ಲಪ್ಪ ಅಂದರೆ ಒಡಿಸ್ಸಾದಲ್ಲಿ ಸೊ ವೆಸ್ಟ್ ಬೆಂಗಾಳಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಒಡಿಸ್ಸಾದಲ್ಲಿ ರೇಟಿನ ಪ್ರೈಸು ಈ ಥರ ಇದೆ ನಾವಿವಾಗ ಬಾಲಸೂರ್ ಹತ್ರ ಇದ್ದೀವಿ भैया 1000 कैश दो कैश नहीं होगा सभी बैंक में देता है ना कैश नहीं होगा ठीक है डाल ಕ್ಯಾಶ್ ಕೊಡಲ್ಲ ಅಂದ್ಬಿಟ್ನಲ್ಲ ಗುರು ಬೇಜಾರಾಯ್ತದೆ ಕ್ಯಾಶ್ ಬೇಕಿತ್ತು ಮತ್ತೆ ಕರುಣೆ ತೋರಿಸ್ಬಿಟ್ಟು 1,000 ಕಾರ್ಡ್ ಮತ್ತೆ ಸ್ವೈಪ್ ಮಾಡಿ ಕ್ಯಾಶ್ ಕೊಡ್ತಾ ಇದ್ದಾರೆ ಗುರು ಥ್ಯಾಂಕ್ ಯು ಹಾಂ ಲೇ ಲಿಯಾ ಎಲ್ಲ ಸ್ವೈಪ್ ಮಾಡಿಕೊಂಡು ಕ್ಯಾಶ್ ಕೂಡ ಕೊಟ್ಟರು ಥ್ಯಾಂಕ್ ಯು ಧನ್ಯವಾದ ಸೊ ಡೀಸೆಲ್ ಎಲ್ಲ ಹಾಕ್ಸಿದಾಯಿತು ಬನ್ನಿ ಹೊರಡೋಣ ಇಲ್ಲಿಂದ ಹಲೋ ಸ್ನೇಹಿತರೆ ಎಲ್ಲರಿಗೂ ಶುಭ ಸಂಜೆ ಸೊ ಶುಭ ಸಂಜೆಯಲ್ಲಿ ಒಂದು ಶುಭ ಸುದ್ದಿ ಏನಪ್ಪ ಅಂದರೆ ಟೈಮ್ ಬಂದು 5 ಗಂಟೆ 50 ನಿಮಿಷ ಆಗಿದೆ ಇವಾಗ ನಮ್ಮ ಇದರಲ್ಲಿ ನೋಡಿ 5 ಗಂಟೆ 50 ನಿಮಿಷ ಕತ್ಲೆ ಆಗಿರೋದು ನೋಡಿ ಎಷ್ಟು ಕತ್ಲೆ ಆಗಿದೆ ಕತ್ಲೆ ಆಗಿ ಆದರೆ ಅರ್ಧ ಗಂಟೆ ಆಗಿದೆ ಸೊ ನೋಡಿ ಯಾವ ಥರ ಕಾಣಿಸ್ತಾ ಇದೆ 5 ಗಂಟೆಗೆ ಸೊ ಇವಾಗ ಫ್ಲ್ಯಾಶ್ ಆಫ್ ಮಾಡಿ ತೋರಿಸ್ತೀನಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸೊ ಫ್ಲ್ಯಾಶ್ ಆಫ್ ಮಾಡಿದ್ದೀನಿ ನೋಡಿ ಎಷ್ಟು ಕತ್ಲಾಗಿದೆ ಬರೀ 5:45ಗೆ ನಮ್ಮ ಬೆಂಗಳೂರಲ್ಲಿ 5:45ಗೆ ಇನ್ನೂ ಇದರಲ್ಲಿ 1% ಕತ್ಲು ಕೂಡ ಆಗಿರಲ್ಲ ಇಲ್ಲಿ ನೋಡಿ ಅಲ್ಲಿ 5:45 ನನಗೆ ಸುಮ್ಮನೆ ಡೌಟ್ ಬಂದು ಟೈಮ್ ನೋಡಿದೆ ಅಷ್ಟೇ ನಮಗೆ ಶಾಕು ಪ್ರವೀಣನಿಗೆ ಡಬಲ್ ಶಾಕ್ ಪ್ರವೀಣಣ್ಣ ಏನು ಅನಿಸ್ತು ನಿಮಗೆ ಟೈಮ್ ನೋಡಿ ಶಾಕ್ ಆಗ್ಲಿವಾ ಬೆಂಗಳೂರಲ್ಲಿ ಕತ್ಲಾಗದ ಅಂತ ಕೇಳ್ಕೊಂಡು ಕನ್ಫರ್ಮ್ ಮಾಡ್ಕೊತವ್ರೆ ಬೆಂಗಳೂರಲ್ಲಿ ಇನ್ನೂ ಕತ್ಲೆ ಆಗಿರಲ್ಲ ಈ ಟೈಮಲ್ಲಿ ಸೊ ಮುಸ್ಸಂಜೆ ಮುಳುಗುವ ಟೈಮು ಸೂರ್ಯ ಮುಳುಗುವ ಟೈಮ್ ಆಗಿರುತ್ತೆ ಇನ್ನೂ ಕತ್ಲಾಗಿರಲ್ಲ ಇಲ್ಲಿ ಆಲ್ರೆಡಿ ಸೂರ್ಯ ಮುಳುಗ್ಬಿಟ್ಟಿದ್ದಾನೆ ಹಾಂ ಅರಬ್ಬಿ ಸಮುದ್ರದಲ್ಲಿ ಹಿಂಗೆ ಮುಳುಗೋಕ್ಕೋಸ್ಕರ ಫಸ್ಟ್ ಈ ಕಡೆ ಕತ್ಲಾಗ್ಬಿಟ್ಟೈತಂತೆ ಸೊ ಹುಟ್ಬೇಕಾರ ಇಲ್ಲೇ ಬೆಳ್ಕೊಟ್ಟದು ಅಲ್ಲಿ ಮುಳುಗೆ ಇಲ್ಲಿ ಎದೊಳೋದು ಈ ಕಡೆ ಅಲ್ಲೇ 5:15ಗೆ ಬೆಳಕಾಗಿರುತ್ತೆ ಅಂತ ಹೇಳ್ತವ್ರೆ ಸೊ ಬೆಳಿಗ್ಗೆ ಟ್ರೈ ಮಾಡೋಣ ಬೆಳಿಗ್ಗೆ ಗೊತ್ತಾಗುತ್ತಲ್ವ ನಮಗೆ ನಾವು ಎಲ್ಲಿ ಯಾವುದಾದ್ರು ಬಗಲ್ಪುರಲ್ಲಿ ಇರ್ತೀವಿ ಅನಿಸುತ್ತೆ ಸೊ ಅವಾಗ ನೋಡೋಣ 5:15ಗೆ ಆಲ್ರೆಡಿ ಬೆಳಕಾಗಿರುತ್ತಾ ಅಂತ ನನಗಂತೂ ಶಾಕೇ ಆಗೋದು ಗುರು ಏನು 5:45 ಟೈಮು ನನ್ನ ಫೋನ್ ಏನಾರ ಫಸ್ಟ್ ಟೈಮ್ ಕೆಟ್ಟೋಯ್ತು ಅಂದ್ಕೊಂಡ್ಬಿಟ್ಟೆ ಏನು ಅದಕ್ಕೆ ನಿನ್ನ ಫೋನಲ್ಲಿ ನೋಡಿದ್ದು ಅಣ್ಣನ ಫೋನಲ್ಲೂ ಅಷ್ಟೇ ಐತೆ ಟೈಮು ಸೊ ಬನ್ನಿ ಇವಾಗ ಇಲ್ಲಿಂದ ನಮಗೆ ಕಾತೂರ ಇದು ಸ್ಟಾರ್ಟ್ ಆಗೋದು ನರ್ವಸ್ಸು ಏನಪ್ಪ ಅಂದರೆ ಇಲ್ಲೆಲ್ಲ ರೌಡಿ ಮಾಮೂಲು ಫಿಕ್ಸು ಇದೆ ಬಂದು ಅಡ್ಡ ಹಾಕ್ಬಿಡ್ತಾರೆ ಗುರುತು ಪರಿಚಯ ಇಲ್ದವ್ರೇ ಸೊ ಬಂದು ಅಡ್ಡ ಹಾಕ್ಬಿಟ್ಟು ರೌಡಿ ಮಾಮೂಲು ಎಲ್ಲ ವಸೂಲಿ ಹಿಡಿದ್ಬಿಟ್ಟಿರ್ತಾರೆ ಸೊ ಅವ್ರಿಗೆಲ್ಲ ಚಳ್ಳೆಹಣ್ಣು ತಿನ್ಸ್ಕೊಂಡು ಹೋಗ್ತೀವ ಇಲ್ಲ ಅವರೇ ನಮಗೆ ಬಿಸ್ಕೆಟ್ ಕೊಟ್ಟು ಕಳಿಸ್ತಾರ ನೋಡೋಣ ಕಾದಿ ಸೊ ಎಲ್ಲ ಮ್ಯಾನೇಜ್ ಮಾಡ್ಕೊಂಡೋಗಿ ಯಾವುದೋ ಕಾನೂನು ಕೈಗೆ ತಗೋಬೇಡಿ ಅಂತ ಹೇಳಿದ್ದಾರೆ ದೊಡ್ಡವರೆಲ್ಲ ನಮ್ಮ ಪ್ರವೀಣನಿಗೂ ಹೇಳಿ ಸಮಾಧಾನ ಮಾಡಿದ್ದೀನಿ ಹೊಡೆಯೋಕ್ಕೆಲ್ಲ ಹೋಗಬೇಡ ಮಾತಲ್ಲೇ ಡಿಸೈಡ್ ಮಾಡ್ಕೊಂಬಿಡೋಣ ಅಂತ ಸೊ ಏನೇನಾಗುತ್ತೆ ನೋಡೋಣ ಕಾದಿ ನೋಡುವ ನನಗೂ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ನಿಂಗಿಲ್ಲ ಅಪ್ಕೋ ಕ್ಯೂರಿಯಾಸಿಟಿ ಐಕ್ಯಾ ನಿಮ್ಮ ಕಡೆಯವರೆಲ್ಲ ಕಳ್ರ ಕಣಿಯ ಹೇಳ್ಬಿಟ್ಟು ಬುದ್ಧಿ ಕಲ್ಸೋದಲ್ವೇ ಏನಿಲ್ಲ ಏನ್ ಹಿಂದೆ ನಾವು ಅಲ್ಲಿ ಮಾತ್ರ ಹಿಂದಿ ಇಲ್ಲೆಲ್ಲ ಕನ್ನಡ ಸೊ ಬನ್ನಿ ನೋಡುವ ಕಾವ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಆ ರಸ್ತೆ ಹೋಗುವ ರಸ್ತೆ ನಮಗೆ ಸೊ ನಾವಿವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಜಮ್ಶೆಡ್ಪುರಕ್ಕೆ ಹೋಗೋ ರೋಡಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಸೊ ಇನ್ನೊಂದು ರೂಟ್ ಚೇಂಜ್ ಮಾಡ್ತೀವಿ ಸೊ ಹೋಯ್ತಾ ಎಲ್ಲ ರೂಟ್ ಮ್ಯಾಪೆಲ್ಲ ಹೇಳ್ತೀನಿ ಬನ್ನಿ
ಸೊ ಜಾರ್ಖಂಡ್ ಎಂಟ್ರಿ ಆಗ್ಬಿಟ್ಟು ಜಮ್ಶೆದ್ಪುರ್ ರೋಡಲ್ಲಿ ಬಂದು ಒಂದು ಬಂಕ್ ಪಕ್ಕದಲ್ಲಿ ಸೈಡ್ಗೆ ಹಾಕಿದ್ದೀವಿ. ಯಾಕಪ್ಪ ಅಂದರೆ ಊಟ ಮಾಡಬೇಕು. ಒಂದು ಡಾಬಾ ಕಾಣಿಸ್ತು. ಪಾರ್ಕಿಂಗ್ ಏನು ಅಷ್ಟು ಚೆನ್ನಾಗಿಲ್ಲ ಇಲ್ಲೆಲ್ಲ. ಯಾಕಪ್ಪ ಅಂದರೆ ಅದೇ ಮಳೆ ಕಾರಣದಿಂದ ಎಲ್ಲ ಗುಂಡಿ ಬಿದ್ದೋಗ್ಬಿಟ್ಟಿದ್ದಾವೆ. ಗಾಡಿ ಇಳಿಸಿದ್ರೆ ಎಲ್ಲಿ ಕುತ್ಕೊಂಡ್ಬಿಡುತ್ತೋ ಮಲ್ಕೊಬಿಡುತ್ತೋ ಅನ್ನೋ ಒಂದು ಭಯ ಕಾಡ್ತಾ ಇದೆ. ಅದಕ್ಕೆ ನೋಡಿ ಇಲ್ಲೆಲ್ಲ ಗಾಡಿಗಳು ತುಂಬ ಖಾಲಿ ಇದ್ದಾವೆ ಜಾಗ. ಸೊ ಹಾಗಾಗಿ ನಾವು ಅಲ್ಲಿ ಒಂದು ಬಂಕ್ ಪಕ್ಕದಲ್ಲಿ ಒಂದು ಗಾಡಿ ನಿಂತಿತ್ತು, ಒಡಿಶಾ ಗಾಡಿ. ಅದ್ರ ಪಕ್ಕದಲ್ಲೇ ಹಾಕ್ಬಿಟ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಡಾಬಾಗೆ ಹೋಗ್ತಾ ಇದ್ದೀವಿ. ಸೊ ಹೇಳಿದ್ನಲ್ಲ ಅವಾಗಲೇ ರೌಡಿ ಮಾಮೂಲು ಕೊಡಬೇಕು ಇಲ್ಲಿ ಅಂತ ಹೇಳ್ಬಿಟ್ಟು. ಪ್ರವೀಣನಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಗೈತೆ. ಯಾಕೆ ಲಾಕ್ ಆಗೈತಲ್ಲ ಸಾಕು ಬ್ರೋ. ಸೊ ಪ್ರವೀಣಣ್ಣ ಹೆಂಗಿತ್ತು ರೌಡಿ ಮಾಮೂಲಿ? ಹಾಂ ಪ್ರವಾಸ ಸಾಕಂಬ್ರು. ನಮ್ಮ ಸವಾಸ ಸಾಕ? ಹೇಗೆ ಯಾಕಣ ನಮ್ಮ ಸವಾಸ ಯಾಕೆ ಸಾಕಣ? ಕೊಡಲಿಲ್ಲ ಅಂದರೆ ತಿಳ್ಸಿದ್ರೆ ಏನು ಮಾಡ್ತೀರಾ? ಅಲ್ಲ ನೋಡಿ ಈ ಥರ ಜನಗಳು ಭಯ 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 ಬರೀ ಭಯ ಬಿದ್ದುಬಿಟ್ಟು ಬದುಕ್ತಾರೆ ಜನಗಳು. ಸರಿ ರೆಗ್ಯುಲರ್ ಬರೋರು ಯಾಕಪ್ಪ ಕೊಡ್ತಿದ್ದೀರಾ? ಸರಿ ನಾವು ರೆಗ್ಯುಲರ್ ಆಗಿ ಎಲ್ಲಿ ಬರ್ತೀವಿ? ನೀನು ಬರ್ತಿಲ್ಲ, ಬೇರೆ ಎಲ್ಲ ಬದನೆ ಬರ್ತಾ ಇರ್ತಾನೆ, ಕೊಟ್ಟೆ ಕೊಡ್ತಾ ಇರ್ತಾನೆ. ಊಟ ಸಿಗುತ್ತೆ ಕೇಳು. ನೆಮ್ಮದಿಯಾಗಿ ಇದು ಯಾವುದೋ ಡಾಬಾದಲ್ಲಿ ಊಟ ಮಾಡೋಣ ಅಂತ ಬಂದರೆ ಇಲ್ಲಿ ನೋಡಿ ಈ ಥರ ಹುಳಗಳು ಟಾರ್ಚರು ಎಲ್ಲ ಬಿದ್ದುಬಿಟ್ಟಿದ್ದಾವೆ ನೋಡಿ. ಇವೇಂದ್ರೆ ಹೆವಿ ಟಾರ್ಚರ್ ಕೊಡ್ತಾವೆ. ಊಟ ಮಾಡೋಕ್ಕೂ ಮನ್ಸು ಬರ್ತಾಯಿಲ್ಲ ನನಗೆ ಇವಾಗ. ಆರ್ಡ್ರ್ ತಾಳಕ್ಕೆ ಬಂದ ನೋಡೋದು. ಹಾಂ ತಗೊಂಬಿಟ್ಟೆ ಅಕ್ಕಿ ತಗೊಳ್ಳೋದು, ಸ್ಟವ್ ಹಚ್ಚೋದು, ಅನ್ನ ಮಾಡೋದು, ಮೊಸರು ತರೋದು, ತಿನ್ನೋದು ಅಷ್ಟೇ. ಗಾಡಿಯಲ್ಲೆಲ್ಲ ಐತೆ. ನಾಳೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು. ಈ ಕತೆ ಸಂಗ್ರಾಮವು ಅಪ್ಪಟ್ಟಿದ್ದು ಬಂದಿಲ್ಲ. ಇವಾಗ ಕರೆಕ್ಟಾಗಿ ಕಾಣಿಸ್ತೀನ? ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ಇರೋ ಸುಂದರ ಯಾರು ಬಗಲ್ಪುರದಲ್ಲಿ ಹುಡುಗಿ ನೋಡೋಕೆ ಕರೆದಿಲ್ಲ. ಬಗಲ್ಪುರಿಗೆ ಬರ್ಬೇಕು ಹುಡುಗಿ ನೋಡೋಕ್ಕೆ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲಿ, ನಮ್ಮ ಮಂಡ್ಯದಲ್ಲಿ ಅದಕ್ಕೇನೆ ಇಲ್ಲಿ ಯಾರು ಕರೆದಿಲ್ಲ. ಚೆನ್ನಾಗಿ ಕಾಣಿಲ್ಲ ಅಂದರೆ ಆಲ್ರೆಡಿ ನಿಜ ಗೊತ್ತೈತಿ. ಹೌದಾ? ಎಷ್ಟು 450 ಕಿಲೋಮೀಟ್ರು ಅಷ್ಟೇನಾ? ನಾಳೆ ಸಾಯಂಕಾಲವರೆಗೂ ಟೈಮ್ ಐತಲ್ಲ. ಹಲೋ, ಏನೋ ಬೆಳಗ್ಗೆ ಫೋನ್ ಮಾಡಿದ್ದೆ. ನಾಳೆ ಸಾಯಂಕಾಲ ಅನ್ಲೋ ಮಾಡ್ಕೊಳ್ಳೋದು. ಸಿಟಿ ಫುಲ್ಲು ನೋ ಎಂಟ್ರಿ ಐತೆ 24 hours. ಏನಪ್ಪ ನೈಟ್ ಬನ್ನಿ ಖಾಲಿ ಮಾಡ್ಕೊತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಇವಾಗ ಟೈಮಿಂಗ್ ಎಲ್ಲ ಏನಿಲ್ಲ. ಆರಾಮಾಗಿ ನಾಳೆ ಸಾಯಂಕಾಲ ಹೋಗಿ ಫಸ್ಟ್ ಪಾಯಿಂಟ್ ಖಾಲಿ ಮಾಡಿಕೊಂಡು ಅಲ್ಲಿಂದ ಪೂರ್ಣಿಯಾ 2ನೇ ಪಾಯಿಂಟ್ ಖಾಲಿ ಮಾಡ್ಕೋಬೇಕು. ನೋಡೋಣ, ಕಾದು ವೆಯ್ಟ್ ಮಾಡುವ. ಸೊ ಇವಾಗ ಫಸ್ಟು ನಿಯರ್ ಬೈ ಹೋಗ್ಬಿಟ್ಟು ಆಲ್ಟ ಹೊಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಹಿಂಸೆಗರು, ರೌಡಿ ಮಾಮೂಲು 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 ಬರ್ತಾರೆ 2 ವೀಲರ್ಗಳಲ್ಲಿ. ಬರ್ತಾರೆ ನೋಡಿ. ಇಲ್ಲಿ ಬಂದು ದಾಲ್ ತಡ್ಕ ಮತ್ತು ರೋಟಿ ತೊಗೊಂಡಿದ್ವು, ಬಂದಿದೆ. ಬೈ एक प्लेट दे दो. दाल तड़का रोटी ತಿನ್ನು 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 ತಿನ್ನು. ಹೇಳಪ್ಪ. ಅದಕ್ಕೆ ಕೇಳೋಣ ಅಂತ ಮಾಡಿದ್ವಿ. और चार और 6 भैया और 6 रोटी दे, 6 रोटी. ಹಾಂ ಟೀಕೆ. ಬನ್ನಿ ಊಟ ಮಾಡ್ಕೊಂಬಿಡುವ ಫಸ್ಟ್. ಇಲ್ಲಿನ ಆಹಾರವನ್ನು ನೋಡಿ ದಂಗಾಗಿರುವ ಪ್ರವೀಣಣ್ಣವರು ಓನ್ಲಿ ಥಮ್ಸಪ್ ತಗೊಂಡು ಕುಡಿಯುತ್ತಿದ್ದಾರೆ. ಹಾಂ ಎಣ್ಣೆಗೆ ಸೈಡ್ಸ್ ಒಂದು ಚೆನ್ನಾಗಿರುತ್ತೆ. ಈ ಬಣ್ಣಿಗೆ ಹಿಂದಿ ಬರಲ್ಲ, ಅವನಿಗೆ ಕನ್ನಡ ಬರಲ್ಲ. ಇಬ್ಬರು ಏನೋ ಡೀಪಾಗಿ ಡಿಸ್ಕಷನ್ ಮಾಡ್ತವ್ರು ನಿಂತ್ಕೊಂಡು. ನಾನೇನೋ ಓಹೋ ಏನು ಬಿಲ್ಡಿಂಗ್ ತಂತವ್ರೆ ಇಲ್ಲ ಹೋಟ್ಲು ತಂತವ್ರೆ ಅನ್ಕೋಬೇಕು. ಹೋಟ್ಲು ಇದು ಕರ್ನಾಟಕ ಡಬ್ಬ ಮಾಡೋಣ ಅಂತ. ಬೇಡಕ್ಕಂಬೋಯ್ ಇಲ್ಲಿ ದುಡ್ಡು ಮಾಡೋಕ್ಕೆ ಆಗಿಲ್ಲ. ಬೆಂಗಳೂರು में पूरा हिंदी फुल्ला हिंदी. ಹಾಂ ನಿಮ್ಮಂಥವ್ರು ಬಂದು ತುಂಬ್ಕೊಂಬಿಟ್ರೆ ಇನ್ನೇನಾಗುತ್ತೆ? फुल्ला हिंदी कन्नड़ में हिंदी. ಅದಕ್ಕೆ ನಿಮ್ಮಂಥವ್ರನ್ನೆಲ್ಲ ನಮ್ಮಂಥರ ಕರ್ಕೊಂಡೋಗಿ ನಿಮ್ಮ ಊರುಗಳಿಗೆ ಬಿಡ್ತಾ ಇದೀವಿ. तमिल में नहीं. ಹಾಂ तमिल में हिंदी नहीं. ಊಟ ಗುರು, ಊಟ ಆಗಲಿ ನೋಟ ಆಗಲಿ ಊರಾಗಲಿ ನಮ್ಮೂರೇ ನಮ್ಗೆ ನೆಮ್ಮದಿ. ನಮ್ಮ ಊಟಗಳೇ ಆಹಾರ ಪದ್ಧತಿಗಳೇ ನಮಗೆ ಖುಷಿ ಕೊಡೋದು, ಒಂಥರ ಏನಂತ ಸಂತೃಪ್ತಿ ಆಗೋದು.
ನೋಡಿ ಎಲ್ಲೋ ಬೆಂಗಳೂರಲ್ಲಿ ಇದ್ದವ್ರು ನಾವು, ಇಲ್ಲಿ ಬಿಹಾರಿಗೆ ಬಂದ್ಬಿಟ್ಟು ಇವ್ರ ಊಟಗಳಿಗೆ ಅಡ್ಜಸ್ಟ್ ಆಗ್ತೇನೆ. ಸೊ ನಮ್ಮ ಪ್ರವೀಣ್ ಅಣ್ಣ ಅಂತೂ ರೈಸು ಎಲ್ಲೋದ್ರು ರೈಸ್ ಕೇಳ್ತದೆ, ರೈಸ್ ಇಲ್ಲ ಇಲ್ಲಿ. ಬರೀ ರೋಟಿ ದಾಲು ಅವು ಇವು ಬರೀ ಇವೇ ಆಗೋಯ್ತು. ಬಟ್ ಊಟ ಅಂತೂ ನಮಗೇನು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗೇ ಇಲ್ಲ. ಬೇಜಾರಾಯ್ತದೆ ಒಂದು ಊಟನೂ ನಿಮ್ಮದೇ ಮಾಡೋಕ್ಕಾಯ್ತಾಯಿಲ್ಲ, ಸಿಗ್ತಾ ಇಲ್ಲ ಅನ್ನೋದಕ್ಕಿಂತ ಸಿಗತ್ತೋ ನಾವು ಗಾಡಿಗಳು ನಿಲ್ಸೋಕ್ಕಾಯ್ತಾಯಿಲ್ಲ. ಸೊ ದೊಡ್ಡ ಹೋಟ್ಲಿಗೆ ಹೋಗಿ ನಿಲ್ಸಿದ್ರೆ ಆಗುತ್ತೆ, ಬಟ್ ನಾವು ಅಲ್ಲೆಲ್ಲೂ ನಿಲ್ಸೋಕ್ಕಾಗಿಲ್ಲ ಟೈಮಿಂಗ್ ಮಾಲಿರೋದ್ರಿಂದ. ಬಂದ್ಬಿಟ್ಟು ಅದೇ ಟೈಮ್ ಹಿಡಿಯುತ್ತೆ, ಮಾಡ್ಬೋದಾಯಿತು, ಬಟ್ ಏನು ಮಾಡೋಕ್ಕಲ್ಲ. ಈ ಥರ ಊಟ ಸಿಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು. ನಮ್ಮ ಪ್ರವೀಣಂಗಂತೂ ಫುಲ್ ಖುಷಿ ಆಗ್ಬಿಟ್ಟವ್ರೆ, ಆನಂದ ಬಾಷ್ಪ ಸೋರ್ತಾ ಇದೆ. ಎಲ್ಲಿ ಸೋರ್ತೈತೆ ಆನಂದ ಬಾಷ್ಪ ಕಣ್ಣೀರ ಧಾರೆ. ऊपर चढ़ो। क्या हूँ? तबीयत खराब हो जाएगा मौसम। क्या किधर बैठते? दूसरा गाड़ी क्या हो? हम सोना का क्या करना? चलेगा? हाँ हम सोना है, ಅವನು ऊपर चढ़ो, हम सोना है, सोना करना है. ಸೊ ಯಾವುದೋ ಒಂದು ಕಾಡ್ ರೋಡಿಗೆ ಬಂದ್ಬಿಟ್ಟಿದ್ದೀವಿ. ನೈಟು ಆಲ್ರೆಡಿ 10 ಗಂಟೆ ಆಗಿದೆ. ಸೊ 10 ಗಂಟೆ ಆದರೂ ಎಲ್ಲ ಕಾಡು, ಎಲ್ಲಿ ನೋಡ್ರು ಒಬ್ಬ ಮನುಷ್ಯ ಇಲ್ಲ, ಏನಿಲ್ಲ. ನೋಡಿ ಇಂಥ ರೋಡಲ್ಲೆಲ್ಲ ನೀವು ಬಂದು ತಗ್ಲಾಕೊಂಬಿಟ್ರೆ ಏನು ಕತೆ? ಅದಕ್ಕೆ ಗುರು ಹೇಳೋದು 1000 ಸತಿ ನೀವೆಲ್ಲ ಕೇಳ್ತಿರಲ್ಲ, ಏನು ಗುರು ಲಾಂಗ್ ಹೋಗಲ್ಲ, ಏನಕ್ಕೆ ಲಾಂಗ್ ಹೋಗಲ್ಲ, ಲಾಂಗ್ ಹೋಗಿ ವ್ಲಾಗ್ ಹಾಕಿ, ಲಾಂಗ್ ಹೋಗಿ ವೀಡಿಯೋ ಮಾಡಿ ಅಂತ. ಏನಕ್ಕೆ ಬೇಕು ಗುರು? ನಂಗೆ ಲಾಂಗ್ ಸವಾಸನೇ ಬೇಡ. ಏನು ಸಿಗುತ್ತೆ ಗುರು? ಇವಾಗ ಇಂಥ ಜಾಗಕ್ಕೆ ಬಂದು ಏನೋ ಎಡವಟ್ ಮಾಡಿಕೊಂಡು ಅಂದರೆ ಯಾರು ನೋಡ್ತಾರೆ, ಯಾರು ಜವಾಬ್ದಾರಿ? ನಮಗೂ ಬಾಳಿ ಬದುಕಬೇಕು ಅಂತ ತುಂಬ ಆಸೆಗಳಿದ್ದಾವೆ. ನೆಟ್ವರ್ಕ್ ಇಲ್ಲ, ಅಟ್ಲೀಸ್ಟ್ ಮಿನಿಮಮ್ ನೆಟ್ವರ್ಕ್ ಇಲ್ಲ ಫೋನ್ಗಳಲ್ಲಿ. ಅಂಥ ಜಾಗಗಳಿವೆಲ್ಲ ನೋಡಿ. ಎಷ್ಟು ಸಿಂಗಲ್ ರೋಡು, ಕಾರ್ಡ್ ರೋಡು. ಇಲ್ಲಿ ನೋಡಿ, ಇದು ಯಾವುದೋ ಹೊಳೆ ಬಿಡ್ದು ನೋಡಿ ಹೆಂಗದೆ. ಓಹೋ ಆನಂದ ಬಾಷ್ಪ ಅಣ್ಣ, ಗೋವಾ ಬಿಡ್ಜು, ಗೋವಾ ಬಿಡ್ಜು ನೆನ್ಸ್ಕೋ. ಜಾಗ ನೋಡೋಣ ಎಷ್ಟೈತೆ ಇದು ಗ್ಯಾಪು. ನಾವು ಶುಂಠಿ ತುಂಬಿಟ್ಟು ಏನೋಣ ಮನ್ಸಿಗೆ ಬಂದಂಗೆ ಓಡಾಡ್ತಿದ್ದೀವಿ. ಯಾವುದೋ ಗ್ಯಾಪಲ್ಲಿ ಗಾಡಿ ಬರೋ ಹೋಯ್ತೈತೆ ಬೊಲೆರೋ. ನುಗ್ಲಿ ಬನಾನ. ಅದಕ್ಕೆ ಹಳೆ ಹುಲಿ ಕರ್ಕೊ ಬಂದಿದ್ದೀನಿ. ನಮ್ಗೇನು ಭಯ ಇಲ್ಲ, ಹಳೆ ಹುಲಿ ಇರೋವರೆಗೂ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾವಿವಾಗ ಎಲ್ಲಿದ್ದೀವಪ್ಪ ಅಂದರೆ ಜಾರ್ಖಂಡ್ಗೆ ಎಂಟ್ರಿ ಆಗಿದ್ದೀವಿ ನೈಟೇನೆ. ಸೊ ರಾತ್ರೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಪ್ಪ ಅಂದರೆ ನಿದ್ದೆ, ಸಿಕ್ಕಾಪಟ್ಟೆ ನಿದ್ದೆ ನನಗೆ. ಪ್ರವೀಣಣ್ಣ ಕೂಡ ಮಲ್ಕೊಂಡ್ಬಿಟ್ಟಿದ್ರು, ನಾನೊಬ್ಬನೇ ಇದ್ದಿದ್ದು. ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕೆ ಮೂಡೂ ಇರಲಿಲ್ಲ, ನಿದ್ದೆಗಣ್ಣಲ್ಲಿ ಬೇರೆ ಇದ್ದೆ. ಅದಕ್ಕೆ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ. ಬೆಳಿಗ್ಗೆ ನೋಡಿ, ಬೆಳಿಗ್ಗೆನೆ ಹಿಂಗಿದೆ ವೆದರು ಜಾರ್ಖಂಡಲ್ಲಿ. ಮತ್ತು ಈ ರೋಡ್ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗುರು ನಮಗೆ. ಸುಮಾರು ಇದು ಎಂಟ್ರಿ ಆದಾಗಿಂದನು ಸಿಂಗಲ್ ರೋಡ್ ಆದ್ರೂ ಚೆನ್ನಾಗಿದೆ ರೋಡು. ಮನೆಗಳು ನೋಡಿ, ಎಲ್ಲ ಸಿಂಗಲ್ ಮನೆಗಳು ಮತ್ತು ಹಂಚಿನ ಮನೆಗಳು, ಹಳೇ ಕಾಲದ ಮನೆಗಳು ಕಟ್ಟಿದಂಗೆ ಎಲ್ಲ ಕಟ್ಟಿದ್ದಾರೆ. ಈಗಲೂ ಕೂಡ ಅಪ್ಡೇಟ್ ಆಗಿಲ್ಲ. ಬಿಲ್ಡಿಂಗ್ಗಳು ಕಾಣೋದು ತುಂಬ ರೇರ್ ಇಲ್ಲಿ. ಸೊ ಹಳೆ ಮನೆಗಳು ನೋಡಿ, ಫಸ್ಟ್ ಫ್ಲೋರ್ ಎಲ್ಲ ಯಾವ ಥರ ಕಾಣಿಸುತ್ತೆ. ಹಾಗೆ ಮನೆ ಮುಂದೆ ಈ ಹಸು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಎಲ್ಲ ಮಾಡ್ತಾ ಇದ್ದಾರೆ. ಹಳ್ಳಿ ಶೈಲಿಯಲ್ಲೇ ಇದೆ. ನಾವು ಬಂದಿರೋದು ಹಳ್ಳಿ ರೋಡೇ, ಇದೊಂದು ಹೈವೇ ಅನ್ನಲ್ಲ. ಸೊ ಹಾಗಾಗಿ ಒಳ್ಳೊಳ್ಳೆ ವೆದರು, ಒಳ್ಳೊಳ್ಳೆ ನೇಚರು, ಒಳ್ಳೊಳ್ಳೆ ಹಳ್ಳಿಗಳು, ಮನೆಗಳನ್ನು ನೋಡ್ಕೊಂಡು ಹೋಗೋವಂಥ ಭಾಗ್ಯ ಸಿಕ್ತು ಈ ರೋಡಲ್ಲಿ ಬಂದು. ಸೊ ನೋಡಿ ಯಾವ ಥರ ಇದೆ ಅಂತ.